ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಷ್ಟು ದಿನ ಅಂತ ಸುಮ್ಮನೆ ಇರೋದಕ್ಕಾಗುತ್ತೆ? ಎಲ್ಲ ಪಕ್ಷದವರನ್ನು ಕರೆದು ನಾನು ಮಾತಾಡ್ತೇನೆ. ಯಾಕೆಂದರೆ ಬಿಬಿಎಂಪಿ ಚುನಾವಣೆ ಇವತ್ತಾಗುತ್ತೆ ನಾಳಾಗುತ್ತೆ ಅಂತ 1-2 ವರ್ಷ ದುಡ್ಕೊಂಡೇ ಬಂದರು, ಇನ್ನೂ ಆಗ್ತಾನೇ ಇಲ್ಲ. ಗ್ರೇಟರ್ ಬೆಂಗಳೂರದು ವಿಧೇಯಕ ಕೂಡ ಅಂಗೀಕಾರ ಆಯಿತು. ಚುನಾವಣೆ ಯಾವಾಗ ಅನ್ನೋದು ಪ್ರಶ್ನೆ ಇತ್ತು. ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಎಷ್ಟು ದಿನ ಅಂತ ಸುಮ್ಮನೆ ಇರೋದಕ್ಕಾಗುತ್ತೆ? ಎಲ್ಲ ಪಕ್ಷದವ್ರನ್ನೂ ಕೂಡ ಕರೆದು ಒಂದು ಸಭೆ ಮಾಡಿ ಚರ್ಚೆಯನ್ನು ಮಾಡ್ತೇವೆ. ಇನ್ನು ಮುಸ್ಲಿಂ ಮೀಸಲಾತಿ 4% ಅಂತ ಎಲ್ಲಿದೆ? ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅದು. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ, ಕೇವಲ ಮುಸ್ಲಿಂ ಅಷ್ಟೇ ಅಲ್ಲ, ಅದರಲ್ಲಿ ಕ್ರಿಶ್ಚಿಯನ್ನು, ಸಿಖ್ಖು, ಬೌದ್ಧ ಎಲ್ಲರೂ ಅದರಲ್ಲಿ ಬರ್ತಾರೆ. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಅವರ ಹಕ್ಕನ್ನು ಅವರಿಗೆ ಕೊಡ್ತಾ ಇದ್ದೇವೆ ಅಷ್ಟೇ. ಬಿಜೆಪಿ ಅವರ ವಿರೋಧಕ್ಕೆ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ಖಂಡಿತ ನಾವು ಬಿಬಿಎಂಪಿ ಚುನಾವಣೆ ಮಾಡಲೇಬೇಕು. ಹೆಂಗೆ ಎಷ್ಟು ದಿನ ನಾವು ತಪ್ಪಿಸ್ಕೊಂಡು ಇರೋಕ್ಕಾಗ್ತದೆ? ಸೊ ಈಗ ಅಸೆಂಬ್ಲಿ ಎಲ್ಲ ಪಾಸ್ ಆಯಿತು, ಆದಮೇಲೆ ಈಗೆಲ್ಲ ಪಾರ್ಟಿಯವ್ರನ್ನ ಕರಿತೀನಿ, ಎಷ್ಟು ಹೊಸದಾಗಿ ಸೇರ್ಕೋಬೇಕು, ಏನು ಮಾಡಬೇಕು ಅಂತ. ಅವರು ಕೆಲವೆಲ್ಲ ಅನ್ಅಫಿಷಿಯಲ್ ಆಗಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅವರ ಸಲಹೆ ಕೂಡ ನಾವು ಕೇಳಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕು. ಚುನಾವಣೆಗೆ ರೆಡಿ ಇದೆಯಾ ಸರ್ಕಾರ? ಖಂಡಿತ ನಾವು ಬಿಬಿಎಂಪಿ ಚುನಾವಣೆ ಮಾಡಲೇಬೇಕು. ಹೆಂಗೆ ಎಷ್ಟು ದಿನ ನಾವು ತಪ್ಪಿಸ್ಕೊಂಡು ಇರೋಕ್ಕಾಗ್ತದೆ? ಸೊ ಈಗ ಅಸೆಂಬ್ಲಿ ಎಲ್ಲ ಪಾಸ್ ಆಯಿತು, ಆದಮೇಲೆ ಈಗೆಲ್ಲ ಪಾರ್ಟಿಯವ್ರನ್ನ ಕರಿತೀನಿ, ಎಷ್ಟು ಹೊಸದಾಗಿ ಸೇರ್ಕೋಬೇಕು, ಏನು ಮಾಡಬೇಕು ಅಂತ. ಅವರು ಕೆಲವೆಲ್ಲ ಅನ್ಅಫಿಷಿಯಲ್ ಆಗಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅವರ ಸಲಹೆ ಕೂಡ ನಾವು ಕೇಳಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕು. ಚುನಾವಣೆಗೆ ರೆಡಿ ಇದೆಯಾ ಸರ್ಕಾರ? ಖಂಡಿತ ನಾವು ಬಿಬಿಎಂಪಿ ಚುನಾವಣೆ ಮಾಡಲೇಬೇಕು. ಹೆಂಗೆ ಎಷ್ಟು ದಿನ ನಾವು ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂಥ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಇದು. ಖಂಡಿತ ನಾವು ಚುನಾವಣೆಯನ್ನು ಮಾಡೇ ಮಾಡ್ತೀವಿ, ಎಷ್ಟು ದಿನ ಅಂತ ಕಾಯೋಕ್ಕಾಗತ್ತೆ? ಎಲ್ಲ ಪಕ್ಷದವರನ್ನು ಕೂಡ ಒಂದು ಸಾರಿ ಮೀಟಿಂಗನ್ನು ತೆಗೆದುಕೊಂಡು ಅದರಲ್ಲಿ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಮುಸ್ಲಿಂ ಮೀಸಲಾತಿಗೆ ಸಂಬಂಧಪಟ್ಟಂತೆ 4% ಎಲ್ಲಿದೆ? ಅದು ಒಂದು ಸಮುದಾಯ ಅಂತ ಅಷ್ಟೇ ಅಲ್ಲ, ಅಲ್ಲಿ ಬಹುತೇಕವಾಗಿ ಅಲ್ಪಸಂಖ್ಯಾತ ಕೋಟಾದಡಿ ಸಮುದಾಯಗಳು ಬರ್ತವೆ. ನಾವು ಎಲ್ರಿಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು ಕೊಡುವಂಥ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ಇಲ್ಲಿ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಕಳೆದ 4 ವರ್ಷಗಳಿಂದ ಅದು ಡಿಲೇ ಆಗ್ತಾ ಬರ್ತಾನೆ ಇದೆ. ಯಾಕೆಂದರೆ BJP ಸರ್ಕಾರದ ಅವಧಿಯಲ್ಲೂ ಕೂಡ ಅವರು ಮುಂದಿನ ತಿಂಗಳು ಮಾಡ್ತೀವಿ, ಡಿಸೆಂಬರಲ್ಲಿ ಮಾಡ್ತೀವಿ, ಕೋರ್ಟಲ್ಲಿದೆ, ನಿರ್ಧಾರ ಆಗಿಲ್ಲ, ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಬರ್ತಾಯಿದ್ರು. ಅವ್ರ ಸರ್ಕಾರನೂ ಕೂಡ ಅವಧಿ ಮುಗಿದು ಹೋಯಿತು. ಕಾಂಗ್ರೆಸ್ ಸರ್ಕಾರ ಬಂತು, 2 ವರ್ಷ ಆಯ್ತು. ಈಗ ಇವರು ಆರಂಭದಲ್ಲಿ ಹೇಳ್ತಾ ಇದ್ದರು ಡಿಸೆಂಬರ್ಗೆ ಮಾಡಿಬಿಡ್ತೀವಿ ನಾವು, ನೆಕ್ಸ್ಟ್ ವಿಧಾನಸಭಾ ಚುನಾವಣೆ ಆದಮೇಲೆ ಅದೇ ಅಂಥೇಳಿ ಭರವಸೆಯನ್ನು ಕೊಡ್ತಾ ಬಂದರು. ಆದರೂ ಕೂಡ ಚುನಾವಣೆ ಆಗಲಿಲ್ಲ. ಗ್ರೇಟರ್ ಬೆಂಗಳೂರದು ವಾರ್ಡ್ಗಳನ್ನು ಸಂಖ್ಯೆಗಳನ್ನು ಹೆಚ್ಚಳ ಮಾಡಿದ್ದೂ ಆಯಿತು. ಈಗ ಬೆಂಗಳೂರನ್ನು ಏನು ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಬೇರೆ ಬೇರೆ ಪಾಲಿಕೆಗಳನ್ನಾಗಿ ಮಾಡುವ ನಿರ್ಧಾರ ಮಾಡಿದ್ದಾಯಿತು. ಆದರೆ ಎಲೆಕ್ಷನ್ ಯಾವಾಗ ಅನ್ನೋದು ಪ್ರಶ್ನೆ ಇತ್ತು. ಈಗ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ.